ಹೇ ದೇರ್, ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸಿಲೋಕ್ ಡೈರೀಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಮೈಕ್ ಹಾಗೂ ಗೋರಿಲ್ಲಾ ಟ್ರೈಪಾಡ್ ತೋರಿಸಿದ್ದೆ. ಹಾಗೆ ಇವತ್ತು ಇನ್ನೊಂದು ಗ್ಯಾಜೆಟ್ ಜೊತೆ ಬಂದಿದ್ದೀನಿ. ಅದು ಏನಿರ್ಬೋದು ಹೇಳಿ? ರಿಂಗ್ ಲೈಟ್. ಸೊ ಅದು ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನಾನು ಅದನ್ನು ತರಿಸಿರೋದು ಅಮೆಝಾನಿಂದ. ತುಂಬ ದೊಡ್ಡ ಬಾಕ್ಸಲ್ಲಿ ಬಂದಿದೆ. ಅದನ್ನು ಅನ್ಪ್ಯಾಕ್ ಮಾಡಲಿಲ್ಲ ನಾನು ಇನ್ನೂ ಸಹಿತ ಅದನ್ನು ಓಪನ್ ಮಾಡಿಲ್ಲ. ಸೊ ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ನೋಡ್ತಿದ್ದೀರಲ್ಲ, ತುಂಬ ದೊಡ್ಡ ಪ್ಯಾಕೇಜಿಂಗಲ್ಲಿ ಬಂದಿದೆ. ಆ್ಯಂಡ್ ಪ್ಯಾಕೇಜಿಂಗ್ ಕೂಡ ಡೀಸೆಂಟಾಗೇ ಇದೆ. ಹಾಗೆ ಏನು ಲೋ ಕ್ವಾಲಿಟಿ ಅಂತ ಏನು ಅನಿಸಿಲ್ಲ. ನಮ್ಮ ಮನೇಲಿ ಕೆಲವೊಂದು ರೂಮಲ್ಲಿ ಲೈಟ್ಸ್ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಹಾಗಾಗಿ ನನಗೆ ನೆಸಸರಿ ಅನ್ನಿಸ್ತು. ಇಲ್ಲದೇ ಇದ್ದರೆ ನಾನು ತೊಗೊತಿರ್ಲಿಲ್ಲ. ಸೊ ಏನೇನಿದೆ, ಇದು 7 ಫೀಟ್ ಹೈಟ್ ಇರೋ ಟ್ರೈಪಾಡು, ಅದ್ರ ಜೊತೆ ರಿಂಗ್ ಲೈಟ್ ಬರುತ್ತೆ. ಸೊ ಇವಾಗೇನು ನೋಡ್ತಿದ್ದೀರಾ, ಇದೇ ಟ್ರೈಪಾಡು 7 ಫೀಟ್ ಹೈಟ್ ಅಡ್ಜಸ್ಟ್ ಮಾಡ್ಕೊಬೋದು. ಅಂದರೆ ಮ್ಯಾಕ್ಸಿಮಮ್ 7 ಫೀಟ್ ಬರುತ್ತೆ. ಸೊ ನಾವು ಎಷ್ಟು ಚಿಕ್ಕದಾಗೂ ಕೂಡ ಯೂಸ್ ಮಾಡ್ಕೊಬೋದು, ಅಥವಾ 7 ಫೀಟೇ ಬೇಕಂದರೆ 7 ಫೀಟ್ ಕೂಡ ಮಾಡ್ಕೊಬೋದು. ಅದನ್ನು ನಾನು ಈ ವಿಡಿಯೋದ ಮುಂದೆ ತೋರಿಸ್ತಾ ಹೋಗ್ತೀನಿ, ಹೇಗೆ ಅದನ್ನು ಸೆಟ್ ಮಾಡೋದು, ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅದನ್ನು ತೋರಿಸ್ತೀನಿ. ಸೊ ಇವಾಗ ನೋಡ್ತಿದ್ದೀರಲ್ಲ, ಇದು ರಿಂಗು. ಅದ್ರ ಪ್ಯಾಕೇಜಿಂಗ್ ಕೂಡ ನೋಡಿ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಪ್ಯಾಕೇಜಿಂಗು. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ರಿಂಗ್ದು ಸೈಜ್ ಬಂದುಬಿಟ್ಟು 14 ಇಂಚಸ್ ಇದೆ. ಸ್ವಲ್ಪ ಬ್ರೈಟ್ ಇರೋದು ಬೇಕು ಅಂತಲೇ ನಾನು ಸ್ವಲ್ಪ ಬಿಗ್ ಸೈಜೇ ಆರ್ಡರ್ ಮಾಡಿರೋದು. ಹಾಗೆ ಅದರಲ್ಲಿ ಮೊಬೈಲ್ ಹೋಲ್ಡರ್ ಹೇಗಿರುತ್ತೆ, ಅದನ್ನು ಹೇಗೆ ಇನ್ಸ್ಟಾಲ್ ಮಾಡೋದು. ಸೊ ಇದು ನೋಡ್ತಿದ್ದೀರಲ್ಲ, ಅದು ರೌಂಡೆಡ್ ನಾಬ್ ಇರುತ್ತೆ, ಅದು ಬಾಲ್ ಇರುತ್ತೆ, ಆ ಥರ ಬಾಲ್ ಬೇರಿಂಗ್. ಅದನ್ನು ಹಿಂಗೆ ನಮ್ಮ ಮೊಬೈಲ್ ಯಾವ ಕಡೆ ಬೇಕೋ ಆ ಕಡೆ ರೊಟೇಟ್ ಮಾಡ್ಕೊಬೋದು. ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಅದರಲ್ಲಿ 3 ವೇರಿಯಂಟ್ ಆಫ್ ಲೈಟ್ ಅಡ್ಜಸ್ಟೇಬಲ್ ಇದೆ. ವಾರ್ಮ್ ಹಾಗೆ ಡಾರ್ಕು, ಆಮೇಲೆ ಲೋ. ಅದು ಪ್ಲಸ್ ಆ್ಯಂಡ್ ಮೈನಸ್ ಇರುತ್ತೆ. ಸೊ ನಾವು ಎಷ್ಟು ಬೇಕೋ ಅಷ್ಟನ್ನು ಜಾಸ್ತಿ ಕಡಿಮೆ ಕೂಡ ಮಾಡ್ಕೊಬೋದು. ಅದನ್ನು ಕೂಡ ತೋರಿಸ್ತೀನಿ ನಾನು. ಹಾಗೆ ಇವಾಗೇನು ನೋಡ್ತಿದ್ದೀರಲ್ಲ, ಇದೇ ಮೊಬೈಲ್ ಹೋಲ್ಡರ್ಗೆ ಕನೆಕ್ಟ್ ಮಾಡೋಕ್ಕೆ. ಅದು ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ, ಬಿಕಾಸ್ ಇದು ಫಸ್ಟ್ ರಿಂಗ್ ಲೈಟ್ ಅಲ್ವಾ ನಾನು ತೊಗೊತಾ ಇರೋದು. ಸೊ ಅದಕ್ಕೆ ಮಸ್ತಿ ಮಾಡ್ತಾ ಇದ್ದೆ. ಸೊ ಇವಾಗ ಟ್ರೈಪಾಡ್ ತೋರಿಸ್ತೀನಿ ಹೇಗಿದೆ ಅಂತ. ಟ್ರೈಪಾಡ್ ಕ್ವಾಲಿಟಿ ನನಗೆ ತುಂಬ ಲೈಟ್ ಅನ್ನಿಸ್ತು. ಅಂದರೆ ಹೆವಿ ಏನಿರಲಿಲ್ಲ. ಅದು ಮೆಟಲ್ ಅಲ್ವಾ, ಆದ್ರೂ ಹೆವಿ ಏನು ಅನಿಸಿಲ್ಲ ನನಗೆ. ತುಂಬ ಆರಾಮಾಗಿ ಕ್ಯಾರಿ ಮಾಡ್ಬೋದು ಒಂದು ಕಡೆಯಿಂದ ಒಂದು ಕಡೆ. ಬಟ್ ಕೇರ್ಫುಲ್ಲಾಗಿ ಕ್ಯಾರಿ ಮಾಡಬೇಕು. ಆ್ಯಂಡ್ ಸ್ಟರ್ಡಿ ಇದೆ. ಆ ಥರ ತುಂಬ ಅಲ್ಗಾಡುತ್ತೆ, ಅಥವಾ ವೀಡಿಯೋ ಮಾಡುವಾಗ ಜೋರಾಗಿ ಗಾಳಿ ಬಂದರೆ ಅಲ್ಲಾಡುತ್ತೆ, ಆ ಥರ ಏನೂ ಅನಿಸಿಲ್ಲ ನನಗೆ. ತುಂಬ ಚೆನ್ನಾಗೇ ಇದೆ. ಹಾಗೆಯೇ ಇದರದ್ದು ಲೆಗ್ಸ್ ಕೂಡ ಅಷ್ಟೇ, ನೀವು ವೈಡ್ ಮಾಡ್ಬೋದು, ಅಥವಾ ಇವಾಗ ನಾನು ಇಡ್ತಿದ್ದೀನಲ್ಲ ಆ ಥರ ನ್ಯಾರೋ ಥರನೂ ಇಡ್ಬೋದು. ಸೊ ಅಲ್ಲೊಂದು ನಾಬ್ ಇದೆ, ಅದನ್ನು ಲೂಸ್ ಮಾಡಿದ್ರೆ ನಾವು ಟ್ರೈಪಾಡ್ದು ಲೆಂತನ್ನು ಅಡ್ಜಸ್ಟ್ ಮಾಡ್ಕೊಬೋದು, ಹೈಟ್ ಮಾಡ್ಬೋದು. ಹಾಗೆ ನಾವು ಅದನ್ನು ಹೈಟ್ ಕಡಿಮೆ ಮಾಡಬೇಕು ಅಂದ್ರೂ ಸಹ ಆ ನಾಬನ್ನು ಲೂಸ್ ಮಾಡಿಕೊಂಡ್ರೆ ಅದು ಆಟೋಮೆಟಿಕ್ಲಿ ಕೆಳಗಡೆ ಹೋಗುತ್ತೆ. ಹಾಗೆ ಇನ್ನೊಂದು ನಾಬ್ ಇದೆ, ಅದು ಸೆಕೆಂಡ್ ಸ್ಟೆಪ್ಪನ್ನು ಹೈಟ್ ಮಾಡೋದು. ಸೊ ಇದರಿಂದನೇ ಅದು 7 ಫೀಟ್ ಆಗೋದು. ಇವಾಗ ನೋಡ್ತಿದ್ದೀರಲ್ಲ, ನಾನು ಬೆಂಡ್ ಮಾಡಿ ಕೂಡ ತೋರಿಸ್ತೀನಿ ಇದು ಹೇಗೆ ಎಷ್ಟು ಹೈಟ್ ಅನಿಸುತ್ತೆ ಅಂತ. ಸೊ ತುಂಬ ಚೆನ್ನಾಗಿದೆ. ಬಿಕಾಸ್ ವಿಡಿಯೋ ಶೂಟ್ ಮಾಡುವಾಗ ನಮಗೆ ಕೆಲವೊಂದು ಹೈಟ್ ಬೇಕಾಗುತ್ತೆ. ಆ ಟೈಮಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನನ್ನ ಹತ್ರ ಇವಾಗಿರೋದು 3 ಫೀಟ್ ಏನೋ ಇದೆ ಟ್ರೈಪಾಡ್ದು ಹೈಟು. ಸೊ ಅದು ನನಗೆ ತುಂಬ ಇರಿಟೇಟಿಂಗ್ ಅನ್ನಿಸ್ತಿತ್ತು, ಬಿಕಾಸ್ ನಾನು ಚೇರು ಅಥವಾ ಯಾವುದಾದ್ರು ಸ್ಟೂಲು ಅಡ್ಜಸ್ಟ್ ಮಾಡಿಕೊಂಡು ಅದ್ರ ಮೇಲೆ ಇಟ್ಕೊಂಡು ಯೂಸ್ ಮಾಡಬೇಕಿತ್ತು. ಸೊ ಇದರಲ್ಲಿ ಆ ಥರದ್ದೇನಿಲ್ಲ. ಸೊ ಇಲ್ಲಿ ಒಂದು ಕ್ಯಾಪ್ ಕೊಟ್ಟಿದ್ದರು, ಅದು ಕ್ಯಾಪನ್ನು ರಿಮೂವ್ ಮಾಡಿ ಇವಾಗ ತೋರಿಸ್ತಿದ್ದೀನಲ್ಲ, ಇದು ಬಾಲ್ ಬೇರಿಂಗ್ ಥರ ಇದೆ. ಅದನ್ನು ಫಿಕ್ಸ್ ಮಾಡಿಕೊಂಡ್ರೆ ನಾವು ರೊಟೇಟ್ ಮಾಡ್ಬೋದು, ಯಾವ ಕಡೆ ಬೇಕೋ ಆ ಕಡೆ ನಾವು ರಿಂಗ್ ಲೈಟನ್ನು ಅದ್ರ ಮೇಲೆ ಕೂರಿಸೋದು. ಸೊ ಅದನ್ನು ಯಾವ ಕಡೆ ಬೇಕೋ ಆ ಕಡೆ ರೊಟೇಟ್ ಮಾಡ್ಬೋದು. ನಾನು ತೋರಿಸ್ತೀನಿ ನೋಡಿ ಇವಾಗ. ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು, ಸೊ ನಾನು ಮೊಮೋ ಹತ್ರ ಕೇಳ್ಕೊತಾ ಇದ್ದೆ ಹೆಂಗೆ ಇದು ಅಂತ. ಸೊ ಅದು ಬಾಲ್ ಬೇರಿಂಗ್ ಏನಿದೆಯಲ್ಲ, ಅದು ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ. ಕೆಲವೊಂದು ಸತಿ ನಾವು ಟೈಟ್ ಮಾಡಿಲ್ಲ ಅಂದರೆ ರಿಂಗ್ ಬಿದೋಗೋ ಚಾನ್ಸಸ್ ಇರುತ್ತೆ. ಕೆಳಗೇನು ಬೀಳಲ್ಲ, ಬಟ್ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಸೊ ಇವಾಗ ನೋಡ್ತಿದ್ದೀರಲ್ಲ, ಈ ಥರ ಆ ಬಾಲನ್ನು 360 ಡಿಗ್ರಿ ರೊಟೇಟ್ ಮಾಡ್ಬೋದು. ಸೊ ಅದೇ ಥರ ರಿಂಗ್ ಲೈಟ್ ಕೂಡ ಕನೆಕ್ಟ್ ಆದಮೇಲೆ ರೊಟೇಟ್ ಮಾಡೋಕ್ಕಾಗುತ್ತೆ. ಸೊ ಇಲ್ಲೇನು ಥ್ರೆಡ್ ಇದೆ, ಆ ಥ್ರೆಡ್ಡನ್ನು ಬಾಲ್ ಬೇರಿಂಗ್ದೇನು ಹುಕ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ಇನ್ಸರ್ಟ್ ಮಾಡಿ ನಾವು ಅದನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ. ಅದು ಕರೆಕ್ಟಾಗಿ ಕುತ್ಕೊಂಡ ಮೇಲೇ ನಾವು ಬಿಡಬೇಕು. ನಾನು ಹಾಗೆ ಈಸಿಯಾಗಿ ಕೂರುತ್ತೆ ಅಂತ ಅಂದ್ಕೊಂಡು ಬಿಟ್ಬಿಟ್ಟೆ, ಬಟ್ ಅದು ಬಿದೋಗುತ್ತೆ ನಾನು ಆಗಲೇ ಹೇಳ್ದಂಗೆ.
ಸೊ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡುವಾಗ ಕಷ್ಟ ಅನಿಸ್ಬೋದು, ಬಟ್ ರೂಢಿ ಆಗುತ್ತೆ ಅದು ಹಾಗೇನೆ. ಇದರಲ್ಲಿರೋ ಫೀಚರ್ಸ್ ಇರ್ಬೋದು ಅಥವಾ ಇದನ್ನು ಇನ್ನು ಹೇಗೆ ಯೂಸ್ ಮಾಡ್ಬೋದು ಅನ್ನೋ ಬೆಟರ್ ಐಡಿಯಾಸ್ ಕೂಡ ನಾವು ಯೂಸ್ ಮಾಡ್ತಾನೆ ಬರೋದು. ನಾನು ಅದನ್ನೆಲ್ಲ ಮುಂದೆ ವೀಡಿಯೋಸಲ್ಲಿ ಆದರೆ ಶೇರ್ ಮಾಡ್ತೀನಿ. ಸೊ ನೋಡ್ತಿದ್ದೀರಲ್ಲ, ನಾನು ಅದೇ ಮಿಸ್ಟೇಕ್ ಮಾಡಿದ್ದು. ಸೊ ನಾನು ಹೇಳ್ತಿರೋದು ಅದು ಬಿದೋಗೋ ಚಾನ್ಸಸ್ ಇರುತ್ತೆ ಅಂತ. ಕೆಳಗಡೆ ಏನು ಬೀಳಲ್ಲ, ಬಟ್ ನಾವು ಟೈಟ್ ಮಾಡ್ತಾಯಿದ್ರೆ ಆ ಥರ 360 ಡಿಗ್ರಿ ಅದು ಯಾವ ಕಡೆ ಬೇಕಾದರೂ ಬಿದ್ದೋಗ್ಬೋದು. ಸೊ ಮೊಬೈಲ್ ಹೋಲ್ಡರ್ ಆ್ಯಡ್ ಮಾಡಿದ್ಮೇಲೆ ಆ ಥರ ಆದರೆ ಇಟ್ ಮೇ ಫಾಲ್ ಡೌನ್ ಆಲ್ಸೋ. ಸೊ ಬಿ ಕೇರ್ಫುಲ್ ವೈಲ್ ಯೂಸಿಂಗ್ ಅಂತ ಹೇಳ್ಬೋದು. ಹಾಗೆ ಇದು ಇವಾಗ ನೋಡ್ತಿದ್ದೀರಲ್ಲ, ಅದು ಮೊಬೈಲ್ ಹೋಲ್ಡರ್ನ ಕನೆಕ್ಟ್ ಮಾಡೋದಕ್ಕೆ ಒಂದು ಸ್ಟಿಕ್ ಅದು ಕೂಡ ಅಷ್ಟೇ ಬೆಂಡ್ ಮಾಡ್ಬೋದು. ಅದನ್ನು ನಾನು ಮುಂದೆ ತೋರಿಸ್ತೀನಿ. ಹಾಗೆ ಇದು ಮೊಬೈಲ್ ಹೋಲ್ಡರು, ಅದರೊಳಗಡೆ ಅದನ್ನು ಬಾಲ್ ಏನಿದೆಯಲ್ಲ ಮೇಲೆ ಕಾಣ್ತಿರೋದು ಅದನ್ನು ಅದು ಕೂಡ ಅಷ್ಟೇ ಅದನ್ನು ಲೂಸ್ ಮಾಡಿಕೊಂಡು ಅದ್ರ ನಂತರ ಅದರೊಳಗಡೆ ಆ ಬಾಲ್ ಒಳಗಡೆ ಇನ್ಸರ್ಟ್ ಮಾಡಬೇಕು. ನನಗೆ ಫಸ್ಟ್ ಗೊತ್ತಾಗಿಲ್ಲ ಅದು. ಸೊ ಅದು ಕೂಡ ಥ್ರೆಡ್ಡು, ಹಾಗಾಗಿ ಅದನ್ನು ಇನ್ಸರ್ಟ್ ಮಾಡಿ ನಂತರ ಅದನ್ನು ಮತ್ತೆ ಸೆಕ್ಯೂರ್ ಮಾಡಬೇಕಾಗುತ್ತೆ, ಟೈಟ್ ಮಾಡಬೇಕಾಗುತ್ತೆ. ಸೊ ಇದಾದಮೇಲೆ ಆಲ್ಮೋಸ್ಟ್ ನಮ್ಮದು ಟ್ರೈಪಾಡ್ ಹಾಗೆ ರಿಂಗ್ ಲೈಟ್ ಸೆಟಪ್ಪು ಡನ್ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಿದ್ದೀರಲ್ಲ, ಇದು ಪೂರ್ತಿ ಥ್ರೆಡ್ಡು. ಅದನ್ನು ಓಪನ್ ಮಾಡಿ ಆಮೇಲೆ ಆ ಥರ ಬಾಲ್ ಒಳಗಡೆ ಅದನ್ನು ಇನ್ಸರ್ಟ್ ಮಾಡಿ ಹಾಗೆ ಟೈಟ್ ಮಾಡಬೇಕಾಗತ್ತೆ. ಇದನ್ನು ಮಾತ್ರ ತುಂಬ ಟೈಟಾಗೆ ಕೂರಿಸ್ಕೊಬೇಕಾಗುತ್ತೆ, ಬಿಕಾಸ್ ಮೊಬೈಲು ಹೆವಿ ಇರುತ್ತಲ್ಲ ಹಾಗಾಗಿ. ಸೊ ಈ ಮೊಬೈಲ್ ಹೋಲ್ಡರ್ ಪಾರ್ಟ್ ಏನಿದೆ ಅದನ್ನು ಕೂಡ ನಾವು ಯಾವ ಕಡೆ ಬೇಕೋ ಆ ಕಡೆ ಟರ್ನ್ ಮಾಡ್ಕೊಬೋದು, ಅದು ಫ್ಲೆಕ್ಸಿಬಲ್ ಆಗಿರುತ್ತೆ. ಸೊ ಇವಾಗ ಮೊಬೈಲನ್ನು ಅಲ್ಲಿ ಮುಂದ್ಗಡೆ ಮೊಬೈಲ್ ಹೋಲ್ಡರ್ಗೆ ಕನೆಕ್ಟ್ ಮಾಡಿಕೊಂಡು ಇದು ಲೈಟ್ ಕನೆಕ್ಷನ್ಗೆ ಏನಿರುತ್ತೆ ಅಂದರೆ USB ಟೈಪ್ ಇರುತ್ತೆ. ಸೊ ಅದನ್ನು ನಾವು ಲ್ಯಾಪ್ಟಾಪ್ಗಿರ್ಬೋದು ಅಥವಾ ನಮ್ಮ ಮೊಬೈಲ್ ಚಾರ್ಜರ್ಗೂ ಕೂಡ ಕನೆಕ್ಟ್ ಮಾಡಿಕೊಂಡು ಅದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಲೆಂತ್ ಕೂಡ ಅಷ್ಟೇ ವಯರ್ದು ಡಿಸೆಂಟಾಗೇ ಇದೆ, ತುಂಬ ಚಿಕ್ಕದಾಗೇನಿಲ್ಲ, ನಾವು ಯೂಸ್ ಮಾಡ್ಕೊಬೋದು ಅದನ್ನು. ನಾನಿಲ್ಲಿ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಅಲ್ಲಿ ಕನೆಕ್ಟ್ ಆದ ಕೂಡಲೇ ಆ ಥರ ಬ್ಲೂ ಲೈಟ್ ಬಂದಿರುತ್ತೆ. ಅದನ್ನು ಆನ್ ಮಾಡಿದ ಕೂಡಲೇ ಲೈಟ್ ಆನ್ ಆಗುತ್ತೆ. ಹಾಗೆ ನಮಗಲ್ಲಿ ಪ್ಲಸ್ಸು ಮೈನಸ್ಸು ಏನಿರುತ್ತೆ ಅದರಲ್ಲಿ ನಾವು ಲೈಟ್ ಬ್ರೈಟ್ನೆಸ್ನ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ನಾನು ಕೂರಿಸಿರೋ ಟೈಟ್ ಆಗಿರಲಿಲ್ಲ, ಹಾಗಾಗಿ ಸ್ವಲ್ಪ ಬೆಂಡ್ ಆಗ್ತಾ ಇತ್ತು. ಸೊ ಆ ಲೈಟ್ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ತುಂಬ ಚೆನ್ನಾಗೇ ಬರುತ್ತೆ. ಇದು ತುಂಬ ಹೈ ಬ್ರೈಟ್ ಇದೆ ಈ ಲೈಟು. ಇವಾಗಲೇ ನೀವೇ ನೋಡ್ತಿರ್ಬೋದು ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ. ಮುಂಚೆ ವೀಡಿಯೋದಲ್ಲಿ ಯಾವ ಥರ ಕಾಣಿಸ್ತಿತ್ತು, ಇವಾಗ ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ ಅಂತ. ಸೊ ನಾನು ಇದು ತುಂಬ ಹೈಟ್ ಇಟ್ಕೊಂಡಿದ್ದೆ ಟ್ರೈಪಾಡು, ಅದಕ್ಕೆ ನನ್ನ ಹೈಟಿಗೆ ಬರ್ತಿರ್ಲಿಲ್ಲ. ಇವಾಗ ಟ್ರೈಪಾಡ್ ಸೆಟಪ್ ಏನೋ ಆಗಿದೆ. ಈ ಟ್ರೈಪಾಡ್ ಸೆಟಪ್ ಆದಮೇಲೂ ರೀಲ್ಸ್ ಮಾಡದೇ ಇರೋಕ್ಕಾಗುತ್ತಾ? हे भगवान, दूसरा दिमाग दे दो ना, ये वाला हमेशा खराब रहता है. ಸೊ ನಾನೊಂದು ರೀಲ್ಸ್ ಮಾಡಿದ್ದೆ. ಈ ರೀಲ್ಸನ್ನು ನೀವು ಸುಲೋಕ್ ಡೈರೀಸ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿದರೆ ಅದರಲ್ಲೂ ನೋಡ್ಬೋದು. ಹಾಗೆ ಯೂಟ್ಯೂಬಲ್ಲೂ ಶಾರ್ಟ್ಸನ್ನು ನಾನು ಹಾಕಿದ್ದೆ. ಇನ್ನೂ ಯಾರು ಸುಲೋಕ್ ಡೈರೀಸ್ ಪೇಜನ್ನು ಫಾಲೋ ಮಾಡಿಲ್ಲ ಅವರು ಪ್ಲೀಸ್ ಇನ್ಸ್ಟಾಗ್ರಾಮ್ಗೆ ಹೋಗಿ ಸುಲೋಕ್ ಡೈರೀಸ್ ಅಂತ ಸರ್ಚ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳೋದನ್ನು ಮರಿಬೇಡಿ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.